ಮದ್ದೂರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ತಾಲೂಕಿನ ತೋವಿನಕೆರೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಗೌರವ ಸಲ್ಲಿಸಿಲ್ಲ. ಅಲ್ಲಿಯ ಶಿಕ್ಷಕರು ಗೌರವ ತರುವ ರೀತಿ ನಡೆದುಕೊಂಡಿದ್ದಾರೆಂದು ಆರೋಪಿಸಿ ತೋಬಿನಕೆರೆಯ ಗ್ರಾಮಸ್ಥರು ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶಿಕ್ಷಕಿಯರಾದ ಶೋಭಾ ರಾಣಿ ಹಾಗೂ ಭಾಗ್ಯಲಕ್ಷ್ಮಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ವಹಿಸಬೇಕು. ರಾಷ್ಟ್ರೀಯ ಹಬ್ಬಗಳ ದಿನಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಗೌರವ ಸಲ್ಲಿಸದೆ ಅಗೌರವ ತರುವ ಕೆಲಸವನ್ನು ಮಾಡಿರುವುದು ಅವಮಾನೀಯ ಸಂಗತಿ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಟಿಎಸ್ ಸುರೇಶ್ ಆರೋಪಿಸಿ ಪ್ರತಿಭಟನೆ ನಡೆಸಿ ಬಳಿಕ ಶಿರಸ್ತಿದಾರ್ ರಾಘವೇಂದ್ರರವರಿಗೆ ಮನವಿ ಸಲ್ಲಿಸಿ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಈ ವೇಳೆ ದಲಿತ ಸಂಘಟನೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ಯೋಗೇಶ್, ಕಾರ್ಯದರ್ಶಿ ರವಿಕುಮಾರ್, ಈಶ್ವರ್, ಸಿಎ ಕೆರೆ ಮೂರ್ತಿ, ಶಿವಲಿಂಗಯ್ಯ, ರಾಜು, ರುದ್ರಯ್ಯ, ಧನಂಜಯ ಸೇರಿದಂತೆ ಇತರರು ಹಾಜರಿದ್ದರು. ಈ ದಿವಸ ನಮ್ಮ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮನವಿ ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಮುಖಾಂತರ ಸ್ಥಳಕ್ಕೆ ನೀವು ಬರಬೇಕಾಯ್ತು. ನಮ್ದು ಕೋರಿಕೆ ಏನಂದ್ರೆ ಕೂಡಲೇ ಅವರು ಶಿಕ್ಷಕರು ಅಮಲತ್ ಮಾಡಬೇಕು. ಆಮೇಲೆ SC/ST ದೌರ್ಜನ್ಯ ಕಾಯ್ದೆಯಡಿ ಕೇಸ್ ದಾಖಲು ಮಾಡಬೇಕು. ಏನು 80 ವರ್ಷ ಸ್ವತಂತ್ರ ಕಳೆದ್ರು ದಲಿತರ ಮೇಲೆ ದೌರ್ಜನ್ಯ ತಪ್ಪಲಿಲ್ಲ. ಹಾಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಅಪಮಾನ ಎಷ್ಟು ತಪ್ಪಲಿಲ್ಲ. ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಈಗ ನಮ್ಮ ದಲಿತ ಮುಖಂಡರಾದ ಮೂರ್ತಿ ಅವರು ಮಾತಾಡ್ತಾರೆ. ಬಂಧುಗಳೇ, ಪ್ರತಿ ವರ್ಷದಲ್ಲೂ ಕೂಡ ಬರುವಂತೆ ಈ ವರ್ಷ ಕೂಡ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಸರ್ಕಾರ ಮಹಾತ್ಮ ಗಾಂಧೀಜಿ ಭಾವಚಿತ್ರದ ಜೊತೆಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಕೂಡ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತಂತೇಳಿ ಸರ್ಕಾರದ ಸುತ್ತೋಲೆ ಸ್ಪಷ್ಟವಾಗಿದೆ. ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು ಕೂಡ ಎಲ್ಲ ಮೊಬೈಲ್ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿ ವರ್ಷವೂ ಕೂಡ ನಾವೆಲ್ಲ ಟೆಲಿಕಾಸ್ಟ್ ಮಾಡ್ತಾನೆ ಇರ್ತೀವಿ. ಏನು ಸರ್ಕಾರ ಸುತ್ತೋಲೆನ ಆಗಿದ್ರೂ ಕೂಡ ಏನು ನಮ್ಮ ಮದ್ದೂರು ತಾಲೂಕು ಆತ್ಗೂರು ಹೋಬಳಿಯ ತೂಬಣಗೆರೆ ಗ್ರಾಮದ ಅಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿನ ಶಾಲಾ ಶಿಕ್ಷಕರಿಂದ ಇದನ್ನು ಮರೆಮಾಚಿ ಕೇವಲ ಮಹಾತ್ಮ ಗಾಂಧೀಜಿ ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರ ಭಾವಚಿತ್ರ ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದೇ ಅಪಮಾನ ಮಾಡಿದ್ದಾರೆ. ಈಗ ನಾವು ಮಾನ್ಯ ತಹಸೀಲ್ದಾರ್ ಅಧ್ಯಕ್ಷತೆ ನಡೆಯುವಂಥ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಪ್ರತಿ ವರ್ಷನೂ ಕೂಡ ಅವರು ಮೀಟಿಂಗ್ ಕರೀತಾರೆ ಪೂರ್ವಭಾವಿಯಾಗಿ. ಅದರಲ್ಲೂ ಕೂಡ ನಮಗೆ ಒಂದು ವಾರದ ಮುಂದೆನೇ ಕೂಡ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಅವರು ವಿಷಯ ತಿಳಿಸ್ತಾರೆ, ಕರಪತ್ರ ಕೊಟ್ಟು. ಈ ವರ್ಷ ನಾಳೆ ಅಂದರೆ 14 ಒಂದು ದಿನ ಅಷ್ಟೇ, ಎರಡು ದಿನ ಹಿಂದೆ ಆಗುವಂಥ ರಾಷ್ಟ್ರೀಯ ಹಬ್ಬಕ್ಕೆ ಒಂದೇ ದಿನ ಹಿಂದೆ ಕರೆದು ಈ ವಿಚಾರನೆಲ್ಲ ಅವರು ಅಲ್ಲಿ ಪ್ರತಿಪಾದನೆ ಮಾಡಿದರೆ ಬಹಳ ಮೋಸ ಮಾಡಿದ ಚಾಲಕರು ಕೂಡ. ಹಾಗಾಗಿ ದಯಮಾಡಿ ಈ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ, ಏನು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಎಸಗಿದ್ದಾರೆ, ಆ ಶಾಲಾ ಶಿಕ್ಷಕರು ಅಮಾನತು ಆಗಬೇಕು. ಮತ್ತೆ ಇದಕ್ಕೆ ಬೇಜವಾಬ್ದಾರಿ ಪ್ರದರ್ಶನ ಮಾಡಿದಂಥ BEO ಕೂಡ ಅಮಾನತಾಗಬೇಕು ಅಂತೇಳಿ ಚಾಲಕಾಡಳಿತವನ್ನು ನಾವು ಒತ್ತಾಯಿಸ್ತಾ ಈಗ ಈ ಪ್ರಮಾಣವನ್ನು ಓದಿ ಸಮರ್ಪಣೆ ಮಾಡ್ತಾರೆ ನಮ್ಮ ದಲಿತ ಮುಖಂಡರಾದ ಹಾಗೂ ನಮ್ಮ ದಲಿತ ಪರ ಸಂಘಟನೆ ಒಕ್ಕೂಟದ ಮುಖ್ಯಸ್ಥರಾದಂಥ ಕಾಡ್ಕೆರೆ ಯೋಗೇಶ್ ಅವರು. ದಲಿತ ಪರ ಸಂಘಟನೆಗಳ ಒಕ್ಕೂಟ ಮದ್ದೂರು ತಾಲೂಕು ಮಂಡ್ಯದಿಂದ ಅವರಿಗೆ ಮಾನ್ಯ ತಹಸೀಲ್ದಾರ್ ಅವರು ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರು ಮದ್ದೂರು ತಾಲೂಕು ಮದ್ದೂರು ಮಾನ್ಯರೇ, ವಿಷಯ ದಿನಾಂಕ 15/8/2026 ನಡೆದ 80ನೇ ಸ್ವಾತಂತ್ರ್ಯ ಮಹೋತ್ಸವ ಕಾರ್ಯಕ್ರಮದಲ್ಲಿ ಘನ ಸರ್ಕಾರದ ಆದೇಶವಿದ್ದರೂ ಕೂಡ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅವರ ಭಾವಚಿತ್ರ ಹಿಡಿದ ಅಪಮಾನ ಎಸಗಿರುವ ಮದ್ದೂರು ತಾಲೂಕು ಆತ್ಗೂರು ಹೋಬಳಿ ತೂಬಿನಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಮತ್ತು ಮಾಜಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಭಾವಚಿತ್ರ ಇಡುವುದರ ಮೂಲಕ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದೆ ಶಾಲೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕಿ ಅಪಮಾನವೆಸಗಿರುತ್ತಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಕಳೆದರೂ ಇನ್ನೂ ಜಾತೀಯತೆ ಜೀವಂತವಾಗಿದೆ ಎಂಬುದಕ್ಕೆ ತೂಬಿನಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿಕ್ಷಕರ ವರ್ತನೆ ಸಾಕ್ಷಿಯಾಗಿದೆ. ಈ ಘಟನೆಯನ್ನು ಮದ್ದೂರು ತಾಲೂಕಿನ ದಲಿತ ಪರ ಸಂಘಟನೆಗಳು ಖಂಡಿಸುತ್ತದೆ. ಕೂಡಲೇ ಸಂಬಂಧಪಟ್ಟ ಶಿಕ್ಷಕರ ವಿರುದ್ಧ ಮೇಲೆ ಶಿಸ್ತು ಕ್ರಮ ಜರುಗಿಸುವಂತೆ ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲಿ ಕೋರಿ ಈ ದಿವಸ ಪ್ರತಿಭಟನೆ ಮುಖಾಂತರ ಮನವಿ ಕೊಡ್ತಾ ಇದ್ದೀವಿ.
ಫೋಟೋ ತೆಗಿಯಪ್ಪ ಅಣ್ಣ ವಿಡಿಯೋ ಕ್ಯಾನ್ಸಲ್ ಮಾಡ್ಕೊಡು ವಿಡಿಯೋ ಕ್ಯಾನ್ಸಲ್ ಮಾಡ್ಬಿಡೋಣ